ಎಲ್ರಿಗೂ ನಮಸ್ಕಾರ. ಶಿರ್ಸಿಯಿಂದ ಹಾವೇರಿ ರೂಟ್ ಹೋಗ್ತಾ ನಮ್ಮ ಚಿಕ್ಕಪ್ಪ ಇಲ್ಲಿ ಪೈನಾಪಲ್ ಸಸಿ ನೋಡೋಣ ಬಾ ಅಂತಂತು. ಇಲ್ಲಿ ಪೈನಾಪಲ್ ಸಸಿ ಹಾಕಿದ್ದಾರೆ. ಇಲ್ಲಿ ಅಡಿಕೆ ಗಿಡಕ್ಕೆ ಟ್ರಂಚ್ ಹೊಡೆದಿದ್ದಾರೆ. ಇದೆಲ್ಲ ಏನೇನು ಮೆಜರ್ಮೆಂಟು ಏನೇನಂತ ನೋಡೋಕ್ಕಂತ ಬಂದಿದ್ವಿ. ಟ್ರಂಚ್ ಹಾಕಿ ಡ್ರಿಪ್ ಮಾಡಕ್ಕೆ ಟ್ರಂಚ್ ಹೊಡೆದಾರಲ್ಲ. ಆಗೋ ಅಡಿಕೆ ಗಿಡದ ಮರದಾಗೆ ಒಂದು ಅಡಿಕೆ ಕಾಯಿ ಕಿತ್ಕೊಂಡು ಅದೇನೋ ಚೆಕ್ ಮಾಡ್ತೈತೆ. ಅದೇನಂತ ಕೇಳ್ಬೇಕು ನಾನು ಇವಾಗ. ಚೇಪ ನಮ್ಮ ಅಡಿಕೆಗೂ ಅಲ್ಲ, ನೀವು ಹೊಲ್ದ ಬೆಳೆಯೋದಕ್ಕೂ ಬಂದಿದೆ. ಅಡಿಕೆ ಬಂದಿದೆ. ಅದು ಬಂದಿದೆ. ಇವರು ಕೊಯ್ಯಲ್ಲ, ನಾವು ಇದನ್ನ ರೆಡಿ ಮಾಡ್ತೀವಿ. ಅದನ್ನ ಬೇಯಿಸಿ ಅದನ್ನ ಕೊಯ್ದು ಬೇಯಿಸ್ತೀರಿ, ರೆಡಿ ಮಾಡ್ತೀವಿ. ಇದರಲ್ಲಿ ಇದು ಬಂದಿದೆ. ಇದನ್ನ ಒಂದು ಚೆಕ್ ಮಾಡ್ತಾರೆ. ಅದೇ ತೆಂಗಿನ ಮರದಾಗ ಎಳ್ಳಿರೋ ಕಾಯಿ ಹೆಂಗಿರ್ತಾವ ಹಂಗೆ ಇದು ಬಂದಿದೆ. ಹೌದಾ? ಬಂದಿದೆ. ಇದು ಬಂದಿದೆ. ಇದಷ್ಟು ಬಂದತೆ. ಇಲ್ಲ, ಇದು ಬಂದಿದೆ. ಓ, ಹಿಂಗ್ ನೋಡಿ ಕೊಯ್ಯದ. ಚೆಕ್ ಮಾಡಿ ಕೊಯ್ದು. ಈ ತರ ಇದ್ರೆ ಬಂದಿಲ್ಲ ಅಂತೆ. ಈಗ ಏನೋ ಗಟ್ಟಿ ಇರ್ಬೇಕಿದು. ಉಗುರು ನೆಡ್ಸಿದ್ರೆ ಗೊತ್ತಾಗ. ಗಟ್ಟಿ ಇರ್ಬೇಕು. ಈ ತರ ಹೊಡ್ಕೊಂಡ್ರೆ ಅದು ಬಂದಿಲ್ಲ. ಇದು ಬಂದಿಲ್ಲ ಇದು ಹೊಡ್ಕೊಂಡ್ರೆ. ಇದು ಬಂದಿದೆ. ಅಡಿಕೆನ ನಾವು ರೆಡಿ ಮಾಡ್ತೀವಿ. ಇವರು ಏನು ತೋಟದಲ್ಲಿ ಬಿಟ್ಟಿದ್ದಾರೆ. ಒಳ್ಳೆ ಇಳುವರಿ ಬಂತಂತೀಯ ಈ ತೋಟ. ಇದು ಬಂದಿಲ್ಲ, ಈ ಮುಂದ್ ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದ್ ಬಂದಿಲ್ಲ. ಇದು ಬಂದಿಲ್ಲ. ಮೆತ್ತಗಿರ್ಬೇಕು. ಮೆತ್ತಗಿರೋದು ಬಂದಿಲ್ಲ. ಇದು ಬಂದಿದೆಯಲ್ಲ. ಯಾವ ತರ ಮಾಡ್ಬೇಕು? ಸರಿ. ಈಗ ಹೊಲ್ದಾಗ ಹಿಂಗ್ ರಂಟೆ ಹೊಡೆದು ಬೋದ್ ಮಾಡಿ ಅದನ್ನ ಹಚ್ಚಿಲ್ಲ. ಇವಾಗ ಮಾಮೂಲಿ ನೀವು ಇದು ಮಾಡ್ತಿರಲ್ಲ, ಮೆಣಸು ಅದೇ ಸಿಸ್ಟಮ್ ಅಲ್ಲಿ ಹಚ್ಚೋದು. ಅಂದ್ರೆ ಏನಪ್ಪ, ಶುಂಠಿ ಮಾಡ್ತಾರಲ್ಲ ಮಡಿ. ₹3 ಅಣ್ಣ. ಒಂದು ಎಷ್ಟು ಕೆಜಿ ಅಣ್ಣ? ಎಷ್ಟು ಡಿಸ್ಟೆನ್ಸ್ ಇರ್ಬೇಕು? ಏನು ಅದೇ ಅಡಿ ಅರ್ಧ ಅಡಿ 2.5 ಫೂಟ್ ಲೆಕ್ಕ ಮಡಿ ಮಾಡ್ತಾರೆ. ಅಲ್ಲಿಂದ ಗ್ಯಾಪ್ ಅಂದ್ರೆ ಅರ್ಧ ಅಡಿ 1 ಅಡಿ ಗ್ಯಾಪ್. ಈ ಹಚ್ಚೋ ಸಸಿ ಇರ್ತಾರಲ್ಲ, ಅಲ್ಲಿ ಅರ್ಧ ಫೂಟ್ ಲೆಕ್ಕ ಡಿಫ್ರೆನ್ಸ್. ಮಾರ್ಕೆಟಾಗ ಏನು ರೇಟ್ ಸಿಗ್ಬೋದು ಇದು? ಮಾರ್ಕೆಟಲ್ಲಿ ರೇಟ್ ಇದ್ದಂಗಲ್ಲ. ಇವಾಗ ₹21 ತಂದಿದೆ ಕೆಜಿ. ಒಂದು ಎಷ್ಟು 2 ಕೆಜಿ ಬರುತ್ತಾ? ಇಲ್ಲ, 5 ಕೆಜಿ ತನಕ 5 ಕೆಜಿ ತಾನೆ ಇರುತ್ತಾ ಒಂದು. ಕೆಲವರು ಅವರೇಜ್ ತೆಗಿಯೋರು. ಅವರೇಜ್ ತೆಗಿತಾರೆ. ಒಟ್ಟು ನಿಮ್ಮ ಮಾಮೂಲಿ ಅವರೇಜ್ ಮಾಮೂಲಿ ಅವರೇಜ್ 2.5 ಕೆಜಿ ಎಲ್ಲ ತೆಗೆದಾಗ ಒಂದು ₹20 ಲೆಕ್ಕ ಬರುತ್ತೆ. 20 ಎಲ್ಲ ಪೂರ್ತಿ 20 ಅಂದ್ರೆ ಒಂದು ಸಸಿ ₹20. ಅಣ್ಣ ಎಷ್ಟು ದಿನ ಬೇಕಣ್ಣ ಇದೆಲ್ಲ ಬಂದು? 18 ತಿಂಗಳು. ಅಣ್ಣ ಇದು ತೆಗೆದ್ಮೇಲೆ ಮತ್ತೆ ಚಿಗುರುತ್ತಾ? ಅದಕ್ಕೆ ಮತ್ತೆ ಅರ್ಬಿಡಕ್ಕೆ ಮತ್ತೆ ಬೇರೆ ಸಸಿ ಬರ್ತದೆ. ಈ ಸೌಂದಿ ಗಿಡ ಸಸಿ ನೆಕ್ಸ್ಟ್ ಆದ್ಮೇಲೆ ಕಾಯಿ ಕೊಯ್ದಾದ್ಮೇಲೆ ಅದೇ ಇವನ್ ಲೆಕ್ಕದಾಗ ಒಂದು 10 ಲಕ್ಷ ಇಟ್ಕೊಂಡ